ಫೆಬ್ರವರಿ 25ರಂದು ಶಿವರಾತ್ರಿ ಹಬ್ಬ ಇರುವ ಪ್ರಯುಕ್ತ ಪ್ರಭು ಶಿವನ 2 ಮಂದಿರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹರೇ ಕೃಷ್ಣ. ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ವೈಷ್ಣವಾನಾಂ ಯಥಾಶಂಭು. ಪ್ರಭು ಶಿವನು ವೈಷ್ಣವರಲ್ಲೇ ಅತ್ಯಂತ ಶ್ರೇಷ್ಠ ಭಕ್ತನಾಗಿದ್ದಾನೆ. ಆದ್ದರಿಂದ ಸಾಮಾನ್ಯವಾಗಿ ಕೃಷ್ಣನ ಮಂದಿರಗಳು ಇರುವೆಡೆ ಪ್ರಭು ಶಿವನು ಆ ಕ್ಷೇತ್ರದ ಪಾಲಕನಾಗಿ ನೆಲೆಸಿರುವುದನ್ನು ನಾವು ನೋಡುತ್ತೇವೆ. ಮತ್ತು ಗುರುವಾಯೂರ್ನ ಈ ಸ್ಥಳದಲ್ಲಿ ಕೃಷ್ಣನು ಗುರುವಾಯೂರಪ್ಪನ ರೂಪದಲ್ಲಿ ನೆಲೆಸಲು ಕಾರಣ ಪ್ರಭು ಶಿವನಾಗಿದ್ದಾನೆ. ಗುರುವಾಯೂರ್ ಸೀರೀಸ್ನ ಎಪಿಸೋಡ್ 2ರಲ್ಲಿ ಬೃಹಸ್ಪತಿಗಳು ವಾಯುದೇವರೊಂದಿಗೆ ಗುರುವಾಯೂರಿನ ಈ ಸ್ಥಳಕ್ಕೆ ಬಂದಾಗ ಪ್ರಭು ಶಿವನು ಸರೋವರದ ದಂಡೆಯ ಮೇಲಿದ್ದ ತನ್ನ ವಾಸಸ್ಥಳವನ್ನು ಕೃಷ್ಣನ ವಿಗ್ರಹವನ್ನು ಪ್ರತಿಷ್ಠಾಪಿಸಲು ಬಿಟ್ಟುಕೊಟ್ಟನು ಎಂಬುದನ್ನು ತಿಳಿದುಕೊಂಡೆವು. ಶಿವನು ತಾನು ಮತ್ತು ಪಾರ್ವತಿಯು ಸರೋವರದ ಇನ್ನೊಂದು ದಂಡೆಗೆ ಹೋಗುತ್ತೇವೆ ಎಂದು ಬೃಹಸ್ಪತಿಗಳಿಗೆ ಹೇಳಿದಾಗ ಪಾರ್ವತಿ ಮಾತೆಯು ತಾನು ಅದೇ ಸ್ಥಳದಲ್ಲಿ ಉಳಿಯುವುದಾಗಿ ಹೇಳಿದಳು. ಆದ್ದರಿಂದ ಗುರುವಾಯೂರ್ ಕೃಷ್ಣನ ಮಂದಿರದ ಪ್ರಾಂಗಣದಲ್ಲಿ ನಾವು ಪಾರ್ವತೀ ದೇವಿಯು ಭಗವತೀ ದೇವಿ ಎಂಬ ಹೆಸರಿನಲ್ಲಿ ನೆಲೆಸಿರುವುದನ್ನು ನೋಡುತ್ತೇವೆ. ಆದರೆ ಪ್ರಭು ಶಿವನು ಸರೋವರದ ಇನ್ನೊಂದು ದಂಡೆಗೆ ವಲಸೆ ಹೋದ ಕಾರಣ ನಾವು ಇಲ್ಲಿ ನೋಡುತ್ತಿರುವ ಈ ಶಿವಮಂದಿರವು ಗುರುವಾಯೂರ್ ಕೃಷ್ಣನ ಮಂದಿರದಿಂದ ಸ್ವಲ್ಪ ದೂರದಲ್ಲಿದೆ. ಈ ಮಂದಿರದ ಹೆಸರು ಮಾಮಿಯೋರ್ ಮಹದೇವನ ಮಂದಿರ ಎಂದು. ಮಾಮಿಯೋರ್ ಮಹದೇವ್ ಕಿ ಜೈ. ಈಗ ನಾವು ಇಲ್ಲಿ ನೋಡುತ್ತಿರುವುದು ಒರಿಸ್ಸಾದ ಭುವನೇಶ್ವರದಲ್ಲಿರುವ ಲಿಂಗರಾಜ ಮಂದಿರ. ಲಿಂಗರಾಜ ಎಂದರೆ ಲಿಂಗಗಳ ರಾಜ ಎಂದು, ಮತ್ತು ಪ್ರಭು ಶಿವನು ಎಲ್ಲ ಲಿಂಗಗಳ ರಾಜನಾಗಿದ್ದಾನೆ. ಈ ಮಂದಿರದಲ್ಲಿ ಭಗವಾನ್ ವಿಷ್ಣು ಮತ್ತು ಪ್ರಭು ಶಿವ ಇಬ್ಬರನ್ನು ಅಂದರೆ ಹರಿಹರ ಈ ರೂಪದಲ್ಲಿ ಪೂಜಿಸಲಾಗುತ್ತದೆ. ಆದ್ದರಿಂದ ಇಲ್ಲಿ ಹರಿಹರನಿಗೆ ತುಳಸಿ ಮತ್ತು ಬಿಲ್ವಪತ್ರೆ ಎರಡನ್ನೂ ಅರ್ಪಿಸಲಾಗುತ್ತದೆ. ಮತ್ತು ಎಲ್ಲ ಶಿವ ಮಂದಿರಗಳ ಮೇಲೆ ತ್ರಿಶೂಲವಿರುತ್ತದೆ, ಆದರೆ ಇಲ್ಲಿ ಧನಸ್ಸನ್ನು ಇಡಲಾಗಿದೆ. ಮಹಾಶಿವರಾತ್ರಿ ಕಿ ಜೈ. ಹರೇ ಕೃಷ್ಣ.